ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಜಾಸ್ಮಿನ್ ಲೈಫ್ ಜರ್ನಿಗೆ ವೆಲ್ಕಮ್. ಇವತ್ತಿನ ವಿಡಿಯೋದಲ್ಲಿ ನಾನು ಜಾಸ್ಮಿನನ್ನು ಮನೆಗೆ ತಂದಲ್ಲಿಂದ ಇವತ್ತಿಗೆ ಒಂದು 11 ದಿವಸ ಆಯಿತು ಅವಳನ್ನು ತಗೊಂಡು ಬಂದು. 30 ಡೇಸಲ್ಲಿ ತಗೊಂಡು ಬಂದಿದ್ದೆ. ಏನೆಲ್ಲ ಮಾಡಿದ್ಲು, ಯಾವ ಥರ ಎಲ್ಲ ಫುಡ್ ಕೊಟ್ಟೆ, ಯಾವ ಥರ ಅವಳು ನನಗೆ ಇಷ್ಟು ಪ್ರೀತಿ ಮಾಡ್ತಾ ಇದ್ದಾಳೆ. ನಾಯಿ ಮರಿ ಅಂದರೆ ನನಗೆ ತುಂಬಾ ಇಷ್ಟ. ಅದ್ರ ಬಗ್ಗೆ ಎಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಫಸ್ಟ್ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸಿದ್ದು ಫಸ್ಟ್ ಡೇಯದ್ದು. ನಾನಂದರೆ ಈ ಥರ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ 10 ಡೇಸ್ ಆದಮೇಲೆ ಅವಳ ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ನಿಮಗೆ ಕೂಡ ಶೇರ್ ಮಾಡುವ ಅನ್ನಿಸ್ತು. ಹಾಗೆ ಅವಳ ಕ್ಲಿಪ್ಪಿಂಗ್ಸ್ ಎಲ್ಲ ಏನೇನು ಸ್ವಲ್ಪ ವಿಡಿಯೋ ನಾನು ಮಾಡಿದ್ದೆ ಅದನ್ನೆಲ್ಲ ಸೇರಿಸಿ ಇವತ್ತಿನವರೆಗೆ ಆ್ಯಡ್ ಮಾಡಿದ್ದೇನೆ. ತುಂಬಾ ಕ್ಯೂಟಾಗಿ ಆ್ಯಕ್ಟಿವ್ ಆಗಿದ್ದಾಳೆ. ನಾನು ತರಬೇಕಾದ್ರೆ ಅವಳು ಬಾಸ್ಕೆಟಲ್ಲಿ ಹಾಕಿ ಜರ್ನಿ ಮಾಡಿಕೊಂಡು 2-3 ಗಂಟೆ ಅಷ್ಟೊತ್ತು ಜರ್ನಿ ಮಾಡಿಕೊಂಡು ಬಂದಳು. ತುಂಬಾ ಸುಸ್ತಾಗಿತ್ತು ಬಂದ ದಿವಸ ಅವಳಿಗೆ. ಆಮೇಲೆ ನಾನು ಅವಳಿಗೆ ಫಸ್ಟ್ ಬಂದ ದಿವಸ ಸ್ವಲ್ಪ ಸೆರ್ಲ್ಯಾಕ್ ಎಲ್ಲ ಕೊಟ್ಟೆ. ಸೆರ್ಲ್ಯಾಕ್ ಕೊಟ್ಟು ಆಮೇಲೆ ಫುಡ್ಡೆಲ್ಲ ಕಂಟ್ರೋಲಲ್ಲಿ ಕೊಡ್ತಾ ಇದ್ದೆ. ಯಾಕೆಂದರೆ ಸಣ್ಣ ಮರಿ ಅಲ್ವಾ. ಅವಳಿಲ್ಲಿ ಬರಬೇಕಾದ್ರೆ ಅವಳಿಗೆ 30 ಡೇಸ್, ಇವತ್ತಿಗೆ 41 ಡೇಸ್ ಆಯಿತು. 41 ಹೌದು, ಇವತ್ತು 42 ಡೇಸ್ ಆಯಿತು. ಇವತ್ತು ನಾನು ವಿಡಿಯೋ ಮಾಡ್ತಿರುವ ದಿವಸ ಮಾರ್ಚ್ 22. ಅವಳನ್ನು ಮಾರ್ಚ್ 11ನೇ ತಾರೀಕಿಗೆ ನಾನು ತಗೊಂಡು ಬಂದೆ. ಅವಳದ್ದು ಫೆಬ್ರವರಿ 10ಕ್ಕೆ ಬರ್ತ್ಡೇ ಜಾಸ್ಮಿನಿದ್ದು. ತುಂಬಾ ಆ್ಯಕ್ಟಿವ್ ಇದ್ದಾಳೆ, ಫುಡ್ಡೆಲ್ಲ ಚೆನ್ನಾಗಿ ತಗೊಳ್ತಾಳೆ. ಮತ್ತು ತುಂಬ ಲ್ಯಾಬ್ರಡಾರ್ ಬ್ರೀಡ್ ಇದೆ ಅಲ್ವಾ, ಅದು ತುಂಬ ಫುಡ್ ತುಂಬ ಆಹಾರ ಎಷ್ಟು ಕೊಟ್ಟರು ತಿನ್ನುವಂತಹ ಒಂದು ಬ್ರೀಡ್. ಹಾಗೆಯೇ ಎಲ್ಲರನ್ನು ಪ್ರೀತಿ ಮಾಡುವಂಥ ಒಂದು ಫ್ಯಾಮಿಲಿ ಡಾಗ್ ಅಂತ ಹೇಳ್ಬೋದು ಲ್ಯಾಬ್ರಡಾರನ್ನು. ನೀವು ಕೂಡ ಮನೆಯಲ್ಲೇ ಪಪ್ಪಿ ಒಂದು ಖುಷಿಗೋಸ್ಕರ, ನಿಮ್ಮ ಒಂದು ಸಂತೋಷಕ್ಕೋಸ್ಕರ ನೀವು ಪಪ್ಪಿಯನ್ನು ಸಾಕ್ತೀರಾ ಅಂದರೆ ಲ್ಯಾಬ್ರಡಾರನ್ನು ಚೂಸ್ ಮಾಡ್ಕೊಳ್ಬೋದು. ಹಾಗೆ ನಾವು ಫುಡ್ ಮಾತ್ರ ಅದು ತಿನ್ನುತ್ತೆ ಅಂತ ಹೇಳಿ ಎಷ್ಟೋ ಅಂತೇಳಿ ಹಾಕಬಾರ್ದು. ಅದಕ್ಕೆ ಇಂಡೈಜೇಷನ್ ಆದರೆ ಮತ್ತೆ ಲೂಸ್ ಮೋಷನು ಅಂಥದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ನಾವು ಫುಡ್ ಕೊಡೋದೊಂದು ಸ್ವಲ್ಪ ಕಮ್ಮಿ ಆಯಿತು ಅಂದರೂ ಕೂಡ ಪ್ರಾಬ್ಲಮ್ ಇಲ್ಲ, ಆದರೆ ಜಾಸ್ತಿ ಅಂತೂ ಹಾಕಬಾರ್ದು. ಈಗ 42 ಡೇಸ್ ಆಯಿತು. ಇನ್ನು 45 ಡೇಸಲ್ಲಿ ಅವಳಿಗೆ ವ್ಯಾಕ್ಸಿನೇಷನನ್ನು ಕೊಡಿಸ್ಬೇಕು. ನಾನು ಅದೆಲ್ಲ ವಿಡಿಯೋ ಆದಷ್ಟು ಕವರ್ ಮಾಡಿ ಹಾಕ್ತೇನೆ. ನೀವು ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ನನಗೆ. ಇದನ್ನು ನನ್ನ ಓಲ್ಡ್ ಚಾನಲ್ ಆಗಿತ್ತು, ಲೈಫ್ ಲೈನ್ ಬ್ಲಾಗ್ಸ್ ಅಂತ. ಅದನ್ನು ಸ್ಟಾಪ್ ಮಾಡಿದೆ. ಬಟ್ ಪೆಟ್ ವೀಡಿಯೋಸನ್ನು ಇದರಲ್ಲಿ ಹಾಕಿ ಚಾನಲನ್ನು ಗ್ರೋ ಮಾಡುವ. ಮುಂದೆ ಇನ್ನು ಪೆಟ್ ವೀಡಿಯೋಸ್, ಇವಳ ಜರ್ನಿ, ಇವಳ ಫುಡ್ ಇದೆಲ್ಲ ಹಾಕ್ತಾನೆ ಹೋಗುವ ಅಂತ ಅಂದ್ಕೊಂಡಿದ್ದೇನೆ. ನಿಮಗೆ ನಾಯಿ ಮರಿ ವಿಡಿಯೋ ಅಥವಾ ಪೆಟ್ ವಿಡಿಯೋ, ಪಪ್ಪೀಸಿದ್ದು ಫುಡ್, ಡಯಟ್ ಅಂಥದ್ದೆಲ್ಲ ಯಾವುದೇ ಡೌಟ್ ಇದ್ದರೂ ಕಮೆಂಟಲ್ಲಿ ಕೇಳ್ಬೋದು. ಹಾಗೆ ನಾನು ಎಗ್ಗೆಲ್ಲ ಕೊಡಲಿಕ್ಕೆ ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ, ಇನ್ನೂ ಸಣ್ಣದಲ್ವಾ ಅಂಥೇಳಿ. 45 ಡೇಸ್ ಎಲ್ಲ ಆಗಲಿ, ಎಲ್ಲ 2 ಮಂತ್ಸ್ ಆಗಲಿ ಹೇಳ್ತಾರೆ. ಯಾಕೆಂದರೆ ಮರಿಗಳಿಗೆ ಡೈಜೆಷನ್ ಪ್ರಾಬ್ಲಮ್ ಬರುತ್ತೆ. ಇವಳಿಗೆ ಬೆಳಿಗ್ಗೆ ಒಂದು 5 ಡ್ರಾಪಷ್ಟು ವಿಟಮಿನ್ ಡ್ರಾಪ್ಸ್ ಹಾಕ್ತೇನೆ. ಹಾಗೆ ಡೈಜೆಷನಿಗೆ ಅಂತೇಳಿ ಹಿಮಾಲಯದವರದ್ದೊಂದು ಡೈಜು, ಅದನ್ನು 4-5 ಡ್ರಾಪ್ಸ್ ಬೆಳಿಗ್ಗೆ ಕೊಡ್ತಾ ಇದ್ದೇನೆ. ಇದೆಲ್ಲ ಹಾಕೋದ್ರಿಂದ ಫುಡ್ಡು ಏನು ಇಂಡೈಜೆಷನ್ ಎಲ್ಲ ಆಗಲ್ಲ. ಹಾಗೆ ಮತ್ತು ಹಾಲು ಜಾಸ್ತಿ ಕೊಡ್ತಾ ಇಲ್ಲ ನಾನು, ಅಂದರೆ ಹಸುವಿನ ಹಾಲು ಕೊಡ್ತಾ ಇಲ್ಲ ಅವಳಿಗೆ. ಅದರ ಬದಲಾಗಿ ಅನ್ನ ಮತ್ತು ಮೊಸರು ಕೊಡ್ತಾ ಇದ್ದೇನೆ. 2 ಹೊತ್ತು ಅನ್ನ ಮೊಸರು ಕೊಡ್ತಾ ಇದ್ದೇನೆ. ಆಮೇಲೆ ಇನ್ನೂ 40 ಡೇಸ್ ಆಯ್ತಲ್ವಾ, ಎಗ್ಗಲ್ಲಿ ವೈಟನ್ನು ಕೊಡ್ಬೋದು, ಎಲ್ಲೋ ಬೇಡ. ಯಾಕೆಂದರೆ ಅದು ಡೈಜೆಷನ್ ಪ್ರಾಬ್ಲಮ್ ಬರ್ಬೋದು ಅಂಥೇಳಿ. ಹಾಗೆ ಸ್ವಲ್ಪ ಪೆಡಿಗ್ರಿ ತಂದಿದ್ದೇನೆ ನಾನು, ಹೇಗಾಗುತ್ತೆ ಅಂಥೇಳಿ. ಪೆಡಿಗ್ರಿ ತಂದರೂ ಕೂಡ ಅದನ್ನು ಸ್ವಲ್ಪ ನೀರಲ್ಲಿ ನೆನೆಸಿಬಿಟ್ಟು ಮೆತ್ತಗೆ ಮಾಡಿ ಸ್ಮ್ಯಾಶ್ ಮಾಡಿ ಹಾಕ್ತಾ ಇರ್ತೇನೆ. ದಿನದಲ್ಲಿ 1 ಹೊತ್ತು ಅದನ್ನು ಹಾಕ್ತೇನೆ. ಅಂದರೆ ಇಂಥ ಒಂದು 30-35 ದಿವಸದ ನಾಯಿ ಮರಿಗೆ ದಿವಸಕ್ಕೊಂದು 4 ಸಲ ಹಾಕಬೇಕಾಗತ್ತೆ. ನಾನದು ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಒಂದು ಸಲ, ಆಮೇಲೆ ಒಂದು 9 ಗಂಟೆಗೆ, ಆಮೇಲೆ ಮಧ್ಯಾಹ್ನ ಫುಡ್ಡು, ಆಮೇಲೆ ಸಾಯಂಕಾಲ. ಬೇಕಾದರೆ ನೈಟ್ ನೀವು ಸ್ವಲ್ಪ ಬೇಗ ಹಾಕಿದರೂ ಓಕೆ. ಯಾಕೆಂದರೆ ನಾನು ಬೆಳಿಗ್ಗೆ ಬೇಗ ಸ್ಟಾರ್ಟ್ ಮಾಡುವ ಕಾರಣ ನಾನು ರಾತ್ರಿ ಸ್ವಲ್ಪ ಬೇಗ ಹಾಕ್ತೇನೆ.
ಇವತ್ತಿದು ಇವತ್ತಿನ ವಿಡಿಯೋ. ನಾವು ಮೇಲೆ ಟೆರೆಸ್ಸಿಗೆ ಹೋಗಿದ್ವಿ, ನಾನು ಮತ್ತು ಜಾಸ್ಮಿನ್. ಟೆರೆಸಲ್ಲಿ ಆಟ ಆಡಿದ್ವಿ. ಆದರೆ ಅವಳಿಗೆ ಭಯ ಆಯಿತು, ಅಲ್ಲಿ ಪಟಾಕಿ ಏನೋ ದೂರದಲ್ಲಿ ಸಿಡೀತು. ಸೊ ಭಯ ಆಯಿತು, ಅವಳು ಆಚೆ ಈಚೆ ನೋಡ್ತಾ ಇದ್ದಾಳೆ, ಸೌಂಡ್ ಕೇಳ್ತಿದೆ ಅಂತ ಓಡ್ತಿದ್ದ. ಪಟಾಕಿ ನೋಡಿ ನಾಯಿಗಳಿಗೆ ಎಷ್ಟು ಭಯ ಆಗುತ್ತೆ ಅಂತೇಳಿ ಟೆರೆಸಲ್ಲಿ ಇರಬೇಕಾದ್ರೆ ಸೀದಾ ಮನೆ ಹತ್ರ ಹೋಗುವ ಸ್ಟೆಪ್ ಹತ್ರ ಹೋಗುವ ಅಂತ ಹೇಳ್ತಾ ಇದ್ಲು. ಯಾಕೆಂದರೆ ಪಟಾಕಿ ಹೊಡೆದ್ರಲ್ಲ, ಭಯ ಆಯ್ತು ಅದಕ್ಕೆ. ಬಟ್ ಸ್ಟೆಪ್ ಇಳಿಲಿಕ್ಕೆ ಈಗ ನೋಡಿ 41 ಡೇಸ್ ಪಪ್ಪಿ ಲ್ಯಾಬ್ರಡಾರ್ ಇದು. ಸ್ಟೆಪ್ ಇಳಿಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಆದರೂ ನಾನು ಎದುರಿಂದ ವೀಡಿಯೋ ಸಹ ಮಾಡ್ಕೊಂಡು ಅವಳನ್ನು ಇಟ್ಕೊಳ್ತಿದ್ದೇನೆ, ಯಾಕೆಂದರೆ ತುಂಬ ಇದಾದರೆ ಕೆಳಗೆ ಬಿದ್ದುಬಿಡ್ತಾಳೆ ಅಂಥೇಳಿ. ತುಂಬಾ ಇಷ್ಟ ಆಗುತ್ತೆ ನಾಯಿ ಮರಿ ಜೊತೆ. ಇದು ಟೈಮ್ ಹೋದದ್ದೇ ಗೊತ್ತಾಗಲ್ಲ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಈ ಥರನೇ ಜಾಸ್ಮಿನ್ನ ಇನ್ನೂ ವೀಡಿಯೋಸ್ ನಿಮಗೆ ಬೇಕಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹೀಗೇ ಜಾಸ್ಮಿನ್ನ ಇನ್ನು ಮುಂದಿನ ಲೈಫ್ ಜರ್ನಿ ಜೊತೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ಬಾಯ್ ಬಾಯ್, ನಮಸ್ಕಾರ, ಟೇಕ್ ಕೇರ್, ಥ್ಯಾಂಕ್ ಯು. ಜಾಸ್ಮಿನ್ 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 ಓಹೋ ತುಡುಮ್ಮ ಹಾಗೆ ಇಳಿಬೇಕಮ್ಮ, ಇಳಿಬೇಕು. Wait. Jump. ಓಚಪ್ಪ, ಇಳ್ತಾಯ್ತು. ಹೇಗಾದ್ರೆ ಜಂಪ್ ಮಾಡಿ ಆಯ್ತು. ಹೋಗು ಒಳಗೆ ಹೋಗು.